ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಒಂದು ಸ್ವಲ್ಪ ಕೋಲ್ಡ್ ಆಗಿದೆ, ಹಂಗಾಗಿ ವಾಯ್ಸ್ ತುಂಬಾ ಚೇಂಜ್ ಆಗಿದೆ. ನೋಡ್ಬೋದು ನಮ್ಮ ಕಿಚನ್ ಎಷ್ಟು ನೀಟಾಗಿ ಅರೇಂಜ್ ಆಗಿದೆ ಅಂತ ಹೇಳಿ. ಇಷ್ಟೆಲ್ಲ ಅರೇಂಜ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಬ್ಯಾಗೆಲ್ಲ ಇದೆ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಏನೇನೆಲ್ಲ ನಾನು ಶಾಪಿಂಗ್ ಹೋಗಿ ತಂದಿದ್ದೆ ಅವನ್ನೆಲ್ಲ ಆಲ್ಮೋಸ್ಟ್ 50% ಅರೇಂಜ್ ಆಗಿದೆ. ಇನ್ನೊಂದು 50% ಇದೆ. ತಾಯಂದಿರಿಗೆ ಏನು ಬೇಕಾಗಿದ್ರೆ ಮಗು ಈ ಥರ ರೆಸ್ಪೆಕ್ಟ್ ಕೊಟ್ಟರೆ ಸಾಕು ಅಲ್ವಾ. ನಾಳೆ ಏನೋ ಸ್ಪೆಷಲ್ ಡೇ ಇದೆ, ಹಂಗಾಗಿ ನನಗೇನೋ ಐಟಮ್ಸ್ ಅರ್ಜೆಂಟ್ ಆಗಬೇಕಾಗಿತ್ತು ಅಂತ ಹೇಳಿ ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋಯಿಂದ ಬರಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಇತ್ತು. ಆ ಮಳೆ ಮಾತ್ರ ಸಖತ್ತಾಗಿತ್ತು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಮಳೆ ನೋಡಿದ ಮೇಲೆ ನಾವು ಸುಮ್ಮನೆ ಇರ್ತೀವ. ನನಗೆ ಹಂಗೆ ಒಂದು ವಡಾಪಾವ್ ಮತ್ತು ಸಮೋಸ ಅಂತ ತಿನ್ಬೇಕು ಅನ್ನಿಸ್ತಿತ್ತು. ಆ ಮಳೇಲಿ ಬೇಡ ಅಂಥೇಳಿ ಪಾರ್ಸಲ್ ತೊಗೊಂಡ್ಬಂದು ಮನೇಲಿ ಆರಾಮಾಗಿ ಕೂತ್ಕೊಂಡು ತಿಂದೆ. ಅದಾದಮೇಲೆ ಏನೋ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಹಂಗಾಗಿ ಅದಕ್ಕೆ ನಾನು ಜಾಮೂನ್ನ ಪ್ರಿಪೇರ್ ಮಾಡಿದೆ. ಗುಲಾಬ್ ಜಾಮೂನ್ ಅಂದರೆ ನಮ್ಮ ಹರ್ಷಾಗೆ, ನಮ್ಮ ಹಸ್ಬೆಂಡಿಗೆ ತುಂಬಾ ಇಷ್ಟ. ಹಂಗಾಗಿ ಸ್ಪೆಷಲ್ಲಾಗಿ ಇವತ್ತು ನೈಟ್ ಗುಲಾಬ್ ಜಾಮೂನ್ ಮಾಡೋಣ ಅಂಥೇಳಿ ಗುಲಾಬ್ ಜಾಮೂನ್ನ ರೆಡಿ ಮಾಡಿದೆ. ರೆಡಿ ಮಾಡಿ ಹರ್ಷನ ಮಲಗಿಸಿ ಹೊರಗಡೆ ನೋಡ್ತೀನಿ, ಜೋರಾಗಿ ಮಿಂಚು ಮಳೆ ತುಂಬ ಜೋರಾಗಿತ್ತು. ಆ ಕ್ಲೈಮೇಟಿಗೆ ನನಗೆ ನೆನೆಸಿದ್ದು ಒಂದು ಕಪ್ ಆಫ್ ಟೀ ನೋಡ್ಬೋದು. 11:30 ಆಗಿದೆ. 11:30ಗೆ ಆ ಮಳೆ ನೋಡಿಬಿಟ್ಟು ನನಗಂತೂ ತುಂಬಾ ಆಸೆ ಆಯಿತು. ಒಂದು ಕಪ್ ಟೀ ಕುಡಿದ್ರೆ ಮೂಡ್ ಮಾತ್ರ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ. ಯಾರ್ಯಾರಿಗೆ ಮಳೆ ನೋಡಿದ ತಕ್ಷಣ ಟೀ ಕುಡಿಬೇಕು ಅಥವಾ ಏನೋ ಬಿಸಿದಾಗಿ ತಿನ್ನಬೇಕು ಅಂತ ಅನ್ಸೋದೆ ಅವ್ರು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗೋಣ. ಬಾಯ್.